ಅಕ್ರಮ ಆಗ್ತಾ ಇದೆ. ಕೆಲವರು ಮಾತ್ರ ಖಾತೆ ಪಡ್ಕೊಂಡಿದ್ದಾರೆ, ಉಳಿದವರು ಖಾತೆನೂ ಪಡ್ಕೊಂಡಿಲ್ಲ. ಸೊ ಇದರಿಂದ ಒಂದು ತರ ವ್ಯವಸ್ಥೆಯಲ್ಲಿ ದುರುಪಯೋಗಕ್ಕೆ ಬಹಳ ಅವಕಾಶ ಆಗಿದೆ. ಇದರಿಂದ ಫ್ರಾಡ್ ಆಗ್ತಾ ಇದೆ. ಸೊ ಇವೆಲ್ಲಾನು ಕೂಡ ಒಂದು ರೀತಿ ಮಧ್ಯವರ್ತಿಗಳಿಗೆ ಹೇಳಿ ಮಾಡಿಸ್ಕೊಟ್ಟಂತಹ ಸನ್ನಿವೇಶ ಆಗಿದೆ. ಸೊ ಮಧ್ಯವರ್ತಿಗಳು ಇದರ ಲಾಭ ತೆಗೆದುಕೊಂಡು ಒಂದೊಂದು ಖಾತೆ ಮಾಡಿಕೊಡೋದಕ್ಕೆ ಜನಗಳಿಂದ ದುಡ್ಡು ಸುಲಿಗೆ ಮಾಡ್ತಾ ಇರೋದನ್ನು ಕೂಡ ನೋಡಿದ್ದೇವೆ. ಹಾಗೂ ಖಾತೆ ನಿರ್ವಹಣೆ ಸರಿ ಇಲ್ಲದೆ ಇರೋದ್ರಿಂದ ಒಂದೊಂದು ಸೈಟ್ 2 ಬಾರಿ 3 ಬಾರಿ ಮಾರಾಟ ಆಗೋದು, ಡೂಪ್ಲಿಕೇಟ್ ಮಾರಾಟ ಆಗೋದನ್ನು ಕೂಡ ನಾವು ನೋಡಿದ್ದೇವೆ. ಇನ್ನು ಕೆಲವರು ಸೈಟ್ ಕೊಂಡ್ಕೊಂಡು ಅದನ್ನ ಖಾತೆನೇ ಮಾಡಿಸ್ಕೊಳ್ಳದೆ ಹಾಗೆ ಮುಂದುವರೆದಿರೋದು ಕೂಡ ನೋಡಿದ್ದೇವೆ. ಇವೆಲ್ಲ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರ ಹುಡುಕಬೇಕು ಅಂತೇಳಿ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ಖಾತಾವನ್ನು ಕೊಡ್ತಕ್ಕಂತಹ ಕೆಲಸವನ್ನ ಬಿಬಿಎಂಪಿ ಅವರು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಕೆಲವು ಸಾರ್ವಜನಿಕ ವಲಯದಲ್ಲಿ ಅನಾನುಕೂಲತೆಗಳನ್ನ ಜನ ನಮ್ಮ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ನಾನು ಇದರ ವಿಷಯದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರ ಹತ್ರ ಮಾತಾಡಿದೆ. ಅವರ ಸೂಚನೆ ಮೇರೆಗೆ ನಾನು ಬಿಬಿಎಂಪಿ ಕಮಿಷನರ್ ಮತ್ತು ಸ್ಪೆಷಲ್ ಕಮಿಷನರ್ ಹತ್ರ ಕೂಡ ಮಾತಾಡಿದ್ದೇನೆ. ಇದನ್ನ ಸರಳೀಕರಣ ಮಾಡಬೇಕು, ಜನಗಳಿಗೆ ತೊಂದರೆ ಕಡಿಮೆ ಮಾಡಬೇಕು ಅಂತ ಹೇಳಿ. ಸೊ ಅವರು ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು ಬಿಬಿಎಂಪಿ ಅವರಿಗೆ ಜನಗಳಿಗೆ ಸಹಾಯ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ತತ್ಕ್ಷಣ ಜಾರಿಗೆ ಬರುವಂತೆ ಪ್ರತಿಯೊಂದು ಬಿಬಿಎಂಪಿಯ ಎಆರ್ಒ ಕಚೇರಿಯಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಅನ್ನ ಮಾಡಿ ಯಾರಿಗೆ ತಕ್ಷಣ ಈ ಖಾತೆ ಅವಶ್ಯಕತೆ ಇದೆ ಅಂತವರಿಗೆ ವಿಶೇಷವಾಗಿ ಸಹಾಯ ಮಾಡಬೇಕು ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಅವರ ಸೂಚನೆ ಮೇರೆಗೆ ಬೆಂಗಳೂರಿನ ಎಲ್ಲ ಎಆರ್ಒ ಆಫೀಸ್ಗಳಲ್ಲಿ, ಬಿಬಿಎಂಪಿ ಎಆರ್ಒ ಆಫೀಸ್ಗಳಲ್ಲಿ ಒಂದು ಈ ಖಾತೆ ಸರಳೀಕರಣ ಮತ್ತು ಜನಕ್ಕೆ ಸಹಾಯ ಮಾಡಲಿಕ್ಕೆ ಹೆಲ್ಪ್ ಡೆಸ್ಕ್ ಅನ್ನ ತತ್ಕ್ಷಣ ಚಾಲನೆ ಮಾಡುವಂತ ತೀರ್ಮಾನವನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಹಾಗೂ ಅಷ್ಟೇ ಅಲ್ಲ, ಈ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡುವಂತಹದ್ದು ಏನಿದೆ ಅದಕ್ಕೆ ಆ ಒಂದು ಸೌಲಭ್ಯವನ್ನ ಬ್ಯಾಂಗ್ಳೂರ್ ಒನ್ ಸೆಂಟರ್ಗಳ ಮುಖಾಂತರನೂ ಕೂಡ ಕೊಡಬೇಕು. ಅದಕ್ಕೆ ತಕ್ಷಣ ನೀವು ಕಾರ್ಯೋನ್ಮುಖರಾಗಬೇಕು ಅಂತಾನು ಬಿಬಿಎಂಪಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಬಹುಶಃ ಒಂದು 2-3 ದಿನ 4 ದಿನ ಒಳಗಡೆ ಈ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕೆ ಬ್ಯಾಂಗ್ಳೂರ್ ಒನ್ ಸೆಂಟರ್ಗಳಲ್ಲೂ ಕೂಡ ಅವಕಾಶವನ್ನ ಮಾಡಿಕೊಡ್ತೇವೆ. ಸೊ ಹಾಗಾಗಿ ಏನು ಜನಗಳು ಸ್ವಲ್ಪ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅದು ಸರ್ಕಾರದ ಗಮನದಲ್ಲಿದೆ. ಸರ್ಕಾರ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದೇವೆ. ಆದ್ರೆ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದು, ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇವತ್ತು ಈ ಖಾತಾ ನಿರ್ವಹಣೆ ಬಹಳ ಗೊಂದಲದ ಒಂದು ವ್ಯವಸ್ಥೆಯಾಗಿ ಬಂದಿದೆ ಬಹಳ ವರ್ಷಗಳಿಂದ. ಇದೆಲ್ಲಾನು ಕೂಡ ಮಧ್ಯವರ್ತಿಗಳಿಗೆ ಅನುಕೂಲ ಆಗ್ತಾ ಇದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಖಾತಾ ಬಗ್ಗೆ ಒಂದು ಖಾತ್ರಿ ಇಲ್ಲ. ಈಗ ನಾವು ಈ ಖಾತಾ ಕೊಡೋದ್ರಿಂದ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಆಗುತ್ತೆ. ಸೊ ಈ ಖಾತಾ ಕೊಡೋದಕ್ಕೆ 21 ಲಕ್ಷ ಬೆಂಗಳೂರಿನಲ್ಲಿ ಏನು ನಿವೇಶನಗಳಿದ್ದಾವೆ ಅದೆಲ್ಲ ಡ್ರಾಫ್ಟ್ ಅನ್ನ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಬಿಬಿಎಂಪಿ ಅವರು. ಇದನ್ನ ಜನ ತಾವು ಡ್ರಾಫ್ಟ್ ಅನ್ನ ಒಮ್ಮೆ ತಾವೇ ನೋಡಿ ಅದರಲ್ಲಿ ನೀವು ಮತ್ತೆ ನಮ್ಮ ಕಚೇರಿಗೆ ಬರುವ ಅವಶ್ಯಕತೆ ಇರೋದಿಲ್ಲ. ನೀವು ಮನೆಯಿಂದಾನೇ ಅದಕ್ಕೆ ಬೇಕಾದಂತ ಕೆಲವು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವು ಫೇಸ್ಲೆಸ್ ಮಾದರಿಯಲ್ಲಿ ಯಾವುದೇ ಕಚೇರಿಗೆ ಹೋಗದೇನೆ ನೀವು ಪರ್ಮನೆಂಟ್ ಈ ಖಾತಾವನ್ನ ಪಡ್ಕೊಳ್ಬಹುದು. ಆರಂಭದಲ್ಲಿ ಸಣ್ಣ ಪುಟ್ಟ ಈ ವ್ಯವಸ್ಥೆಯಲ್ಲಿ ಸ್ವಲ್ಪ ಗೊಂದಲಗಳು ಇರ್ತವೆ. ಆದ್ರೆ ಒಂದು ಬಾರಿ ಇದನ್ನ ನಾವು ಅನುಷ್ಠಾನ ಯಶಸ್ವಿಯಾಗಿ ಮಾಡಿದ್ರೆ ಇಡೀ ದೇಶದಲ್ಲೇ ಯಾವುದೇ ನಗರ ಪ್ರದೇಶದಲ್ಲಿ ಬೆಸ್ಟ್ ಖಾತಾ ಸಿಸ್ಟಮ್ ನಮ್ಮ ಬ್ಯಾಂಗ್ಳೂರಿನಲ್ಲಿ ನಾವು ಕೊಟ್ಟ ಹಾಗೆ ಆಗುತ್ತೆ. ಇದು ಜನಗಳಿಗೆ ಶಾಶ್ವತವಾದಂತಹ ಒಂದು ಅನುಕೂಲ ಆಗ್ತದೆ. ಆರಂಭದಲ್ಲಿ ಸ್ವಲ್ಪ ಒಂದು ನಮಗೆ ತಿಳಿದ ಹಾಗೆ ಈ ವಾರದಲ್ಲಿ ಎಲ್ಲ ಗೊಂದಲಗಳಿಗೆ ನಿವಾರಣೆ ಮಾಡಿ ನಮ್ಮ ಸಿಸ್ಟಮ್ ಅನ್ನ ನಾವು ಸ್ಟೆಬಿಲೈಸ್ ಮಾಡ್ತೇವೆ. ಒಂದು ವಾರ ಸ್ವಲ್ಪ ಸಹಕಾರ ಮಾಡಿದ್ರೆ ಆ ನಂತರ ಯಾವುದೇ ತೊಂದರೆ ಇಲ್ಲದಾಗಿ ಇದು ಸ್ಮೂತ್ ಆಗಿ ರೋಲ್ ಔಟ್ ಆಗುತ್ತೆ. ಎರಡನೇ ವಿಷಯ, ದಯವಿಟ್ಟು ಎಲ್ಲರೂ ಗಮನಿಸ್ಕೋಬೇಕು, ಇದಕ್ಕೆ ಯಾವುದು ಡೆಡ್ ಲೈನ್ ಇಲ್ಲ, ಇದಕ್ಕೆ ಯಾವುದು ಅರ್ಜೆಂಟ್ ಇಲ್ಲ. ಸೊ ಯಾರು ಕೂಡ ಗಾಬರಿಗೆ ಒಳಗಾಗಬೇಕಾಗಿಲ್ಲ.
ಈಗಲೇ ಎದ್ದು ಬಿದ್ದು ಓಡೋಗಿ ARO ಆಫೀಸ್ಗೆ ಹೋಗಿ ನಿಮ್ದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಾಗ್ಲಿ ನಂದು ಏನಾಯ್ತು ಅಂತ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾಕೆಂದ್ರೆ ಇದು ನೀವು ಈ ವಾರದಲ್ಲಾದ್ರೂ ಮಾಡ್ಕೋಬಹುದು, ಈ ತಿಂಗಳಲ್ಲಾದ್ರೂ ಮಾಡ್ಕೋಬಹುದು, ಮುಂದಿನ ತಿಂಗಳಾದ್ರೂ ಮಾಡ್ಕೋಬಹುದು. ಹಾಗಾಗಿ ಯಾರೂ ಕೂಡ ಆತುರ ಪಡುವಂತ ಅವಶ್ಯಕತೆ ಇಲ್ಲ. ಯಾರಿಗೆ ಆತುರ ಇದೆ ಅಂತ ಹೇಳಿದ್ರೆ ಯಾರಾದ್ರೂ ಸೈಟ್ ಅನ್ನ ಮಾರಾಟ ಮಾಡಬೇಕು ಅನ್ನೋದಿದ್ರೆ ಮಾತ್ರ ಅವರಿಗೆ ತಕ್ಷಣ ಈ ಖಾತಾ ಬೇಕಾಗುತ್ತೆ. ಅದು ಬ್ಯಾಂಗ್ಳೂರಿನಲ್ಲಿ ನಮ್ಮ ಅಂದಾಜಿನ ಪ್ರಕಾರ ಒಂದು ದಿನಕ್ಕೆ 21 ಲಕ್ಷ ಸೈಟ್ ಒಟ್ಟು ಏನಿದಾವೆ ಅದರಲ್ಲಿ ಮಾರಾಟ ಆಗೋದು ಒಂದು ದಿನಕ್ಕೆ ಬರೀ 200 ಸೈಟ್ ಮಾತ್ರ. ಸೊ ಹಾಗಾಗಿ ಆ 200 ಜನಕ್ಕೆ ತತ್ಕ್ಷಣ ಈ ಖಾತಾ ಕೊಡೋದಕ್ಕೆ ನಾವು ARO ಆಫೀಸಲ್ಲಿ ಹೆಲ್ಪ್ ಡೆಸ್ಕ್ ಅನ್ನ ಮಾಡ್ತಾ ಇರೋದ್ರಿಂದ ಅವರ ಸಮಸ್ಯೆಯನ್ನು ಕೂಡ ಪರಿಹಾರ ಮಾಡ್ತಾ ಇದ್ದೇವೆ. ಹಾಗಾಗಿ ಯಾರು ಕೂಡ ಆತುರ ಪಡಬೇಕಾಗಿಲ್ಲ. ಇದಕ್ಕೆ ಸಮಯದ ಮಿತಿ ಇಲ್ಲ. ತಮ್ಮ ಸಮಯ ನೋಡಿಕೊಂಡು ನೀವು ಈ ಖಾತಾವನ್ನು ಮಾಡಿಸಿಕೊಳ್ಳಬಹುದು. ಹಾಗಾಗಿ ಇದರಲ್ಲಿ ಸುಮ್ಮನೆ ಊಹಾಪೋಹಗಳಿಗೆ ನಾವು ಕಿವಿ ಕೊಟ್ಟು ಯಾರು ಕೂಡ ದಯವಿಟ್ಟು ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ. ಇದು ನಾವು ಈ ಖಾತಾವನ್ನ ತಂದಿರತಕ್ಕಂಥದ್ದು ಒಂದು ರೀತಿ ದೇಶದಲ್ಲೇ ಅತ್ಯುತ್ತಮವಾದಂತಹ ಖಾತಾ ವ್ಯವಸ್ಥೆ ಇರಬೇಕು. ಯಾರ್ದೋ ಸೈಟ್ ಯಾರು ಹೊಡ್ಕೊಳ್ಳೋಕೆ ಆಗಬಾರದು, ಖಾತಾ ಪಕ್ಕ ಇರಬೇಕು, ಮೋಸ ಆಗಬಾರದು. ಮತ್ತು ಒಂದು ಬಾರಿ ನೀವು ಈ ಖಾತಾ ಮಾಡಿಸ್ಕೊಂಡ್ಬಿಟ್ರೆ ಶಾಶ್ವತವಾಗಿ ಯಾವ ಮಧ್ಯವರ್ತಿಗಳ ಮುಲಾಜಿಲ್ಲದೆ ನಾವು ಬದುಕಬಹುದು. ಹಾಗಾಗಿ ಇದು ತಂದಿರೋದು ಸಾರ್ವಜನಿಕರ ಅನುಕೂಲಕ್ಕಾಗಿ ಆಗಿರೋದ್ರಿಂದ ಆರಂಭದ 1-2 ದಿನಗಳಲ್ಲಿ ಸ್ವಲ್ಪ ಹೊಸ ವ್ಯವಸ್ಥೆ ತಂದಾಗ ಸ್ವಾಭಾವಿಕವಾಗಿ ಸ್ವಲ್ಪ ಸಮಸ್ಯೆಗಳು ಗೊಂದಲಗಳು ಇರ್ತವೆ. ಒಂದು ವಾರದಲ್ಲಿ ಅವೆಲ್ಲವೂ ಕೂಡ ಸರಿ ಹೋಗ್ತದೆ. ನೀವು ಏತನ್ಮಧ್ಯ ಆತಂಕನೂ ಬೇಕಾಗಿಲ್ಲ, ಆತುರನೂ ಬೇಕಾಗಿಲ್ಲ. ಯಾರಾದ್ರೂ ನಿಮ್ ಸೈಟ್ ಮಾರಾಟ ಮಾಡಬೇಕಾಗಿದ್ರೆ ಎಲ್ಲ ARO ಆಫೀಸುಗಳಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಮಾಡಿದ್ದೇವೆ. ನೀವು ಅಲ್ಲಿ ಹೋಗಿ ಸಹಾಯವನ್ನ ಪಡೆದುಕೊಳ್ಳಬಹುದು. ಈ ಖಾತಾ ಈಗ ನಾವೇನು ಡ್ರಾಫ್ಟ್ ಅನ್ನ ಕೊಟ್ಟಿದ್ದೇವೆ, ಫೈನಲ್ ಖಾತಾವನ್ನು ಕೂಡ ಪಡೆದುಕೊಳ್ಳಬಹುದು. ಹಾಗಾಗಿ ಸಹಕರಿಸಬೇಕು. ಇದು ನಮ್ಮ ಬೆಂಗಳೂರಿನ ಒಂದು ಸುಗಮ ಆಡಳಿತಕ್ಕೆ ಇಟ್ಟಿರ್ತಕ್ಕಂಥ ಹೆಜ್ಜೆ. ಸಾರ್ವಜನಿಕರು ಸಹಕರಿಸಬೇಕು ಅಂತ ಮನವಿ ಮಾಡ್ತೇವೆ. ಇಲ್ಲ, ಗೊಂದಲ ಏನಾಗಿದೆ, ಯಾರಿಗೂ ಕೆಲವರು ಡ್ರಾಫ್ಟ್ ಖಾತಾವನ್ನ ನಾವು ಈಗ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡಿದ್ದೇವೆ. ಕೆಲವರು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ತಕ್ಷಣ ಈಗಲೇ ನಾನು ಪರ್ಮನೆಂಟ್ ಖಾತಾ ಮಾಡಿಸ್ಕೋಬೇಕು ಅಂತ. ಆ ರೀತಿ ಆಕ್ಚುಲಿ ಯಾವ ಅವಶ್ಯಕತೆನೂ ಇಲ್ಲ. ಈಗ ಯಾರಿಗೆ ಪರ್ಮನೆಂಟ್ ಖಾತಾ ಬೇಕು, ಯಾರಾದ್ರೂ ಅವ್ರ ಸೈಟ್ ಮಾರಾಟ ಮಾಡ್ತಾ ಇದ್ದವ್ರು ಮಾತ್ರ ಪರ್ಮನೆಂಟ್ ಖಾತಾ ಬೇಕು. ಅಂತದ್ದು ನಾನು ಹೇಳ್ದಂಗೆ 21 ಲಕ್ಷ ಸೈಟ್ಗಳಿದ್ರೆ ಬೆಂಗಳೂರಲ್ಲಿ ದಿನಕ್ಕೆ ಮಾರಾಟ ಆಗೋದು ಬರೀ 200 ಸೈಟ್.